ರೈಲಿನಲ್ಲಿ ಟಿಕೆಟ್ ರಹಿತ ಪ್ರಯಾಣಿಕ ಹುಚ್ಚಾಟ, ರೈಲ್ವೆ ಪೊಲೀಸರ ನಿಷ್ಕ್ರಿಯತೆ ವಿರುದ್ಧ ಕ್ರಮಕ್ಕೆ ಡಾಕ್ಟರ್ ಬಾಬುರಾವ್ ಆಗ್ರಹ. ರೈಲಿನಲ್ಲಿ ಬೋಗಿಯಲ್ಲಿ ಸಹ ಪ್ರಯಾಣಿಕರೊಂದಿಗೆ ಅನುಚಿತವಾಗಿ ವರ್ತಿಸಿದ ಟಿಕೆಟ್ ರಹಿತ ಪ್ರಯಾಣಿಕನೋರ್ವನ ವರ್ತನೆಯನ್ನ ಮಹಿಳಾ ಟಿಟಿಇ ಅವರು ಪೊಲೀಸರ ಗಮನಕ್ಕೆ ತಂದರು. ಪೊಲೀಸರು ನಿಷ್ಕ್ರಿಯತೆ ತೋರಿದ ಘಟನೆ ರಾಯಚೂರು ಜಿಲ್ಲಾ ರೈಲು ನಿಲ್ದಾಣದಲ್ಲಿ ನಡೆದದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಕುರ್ಲಾ ಕೊಯಂಬತ್ತೂರು ರೈಲಿನಲ್ಲಿ ಜೂನ್ 21ರಂದು ಘಟನೆ ನಡೆದಿದೆ. ಈಗ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ರೈಲ್ವೆ ಪೊಲೀಸರ ನಡೆಗೆ ವ್ಯಾಪಕ ಟೀಕೆ ಮತ್ತು ಆಕ್ರೋಶ ವ್ಯಕ್ತವಾಗಿದೆ. ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾಕ್ಟರ್ ಬಾಬುರಾವ್ ಅವರು ಈ ಕುರಿತು ಸಂಬಂಧಪಟ್ಟ ರೈಲು ಅಧಿಕಾರಿಗಳ ಗಮನಕ್ಕೆ ವಿಷಯವನ್ನ ತಂದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸಮಾಧಾನದ ವಿಷಯವೇನೆಂದರೆ, ಅದೇ ದಿನ ಗುಂತಕಲ್ ಡಿಸಿಎಂ ಗಮನಕ್ಕೆ ಬರುತ್ತಿದ್ದಂತೆ ವ್ಯಕ್ತಿಯನ್ನ ಬಂಧಿಸಲಾಗಿದ್ದು ಸಮಾಧಾನ ಸಂಗತಿ ಎಂದು ಬಾಬುರಾವ್ ತಿಳಿಸಿದ್ದಾರೆ. ನಗರದ ರೈಲ್ವೆ ನಿಲ್ದಾಣದಲ್ಲಿ ಆರ್ಪಿಎಫ್ ಸಿಬ್ಬಂದಿಗೆ ಕಮಾಂಡೋಗಳಂತೆ ತರಬೇತಿ ನೀಡಲಾಗಿದ್ದು ನಿಷ್ಕ್ರಿಯತೆ ಆತಂಕಕಾರಿಯಾಗಿದೆ. ಟಿಕೆಟ್ ಇಲ್ಲದ ಪ್ರಯಾಣಿಕ ರೈಲಿನೊಳಗೆ ಪದೇ ಪದೇ ವಿವಸ್ತ್ರನಾಗುತ್ತಿರುವ ವಿಷಯವನ್ನ ಮಹಿಳೆಯೊಬ್ಬರು ಆರ್ಪಿಎಫ್ಗೆ ಮನವಿ ಮಾಡುತ್ತಿರುವ ವಿಡಿಯೋವೊಂದನ್ನು ಹೊರಬಿದ್ದಿದೆ. ಆ ಬೋಗಿಯಲ್ಲಿದ್ದ ಮಹಿಳಾ ಸಹ ಪ್ರಯಾಣಿಕರಲ್ಲಿ ಭಯ ಮತ್ತು ಭಯವನ್ನ ಉಂಟು ಮಾಡಿತ್ತು. ತಕ್ಷಣ ಕ್ರಮ ಕೈಗೊಳ್ಳುವ ಬದಲು ದುಷ್ಕರ್ಮಿಯ ನೋಟ ಮತ್ತು ನಡವಳಿಕೆಯಿಂದ ಬೆದರಿದ ರಾಯಚೂರು ರೈಲು ನಿಲ್ದಾಣದ ಆರ್ಪಿಎಫ್ ಜವಾನರ ಗುಂಪು ರೈಲಿನಿಂದ ಇಳಿಯುತ್ತಿರುವ ದೃಶ್ಯದ ವಿಡಿಯೋ ವೈರಲ್ ಆಗಿದೆ. ಅಂತಿಮವಾಗಿ ಗುಂತಕಲ್ನಲ್ಲಿ ಕ್ರಮ ಕೈಗೊಳ್ಳಲಾಗಿದ್ದರೂ ಇದು ನಿರ್ಣಾಯಕ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ರಾಯಚೂರಿನಲ್ಲಿ ಮೊದಲು ಸಮಸ್ಯೆ ಉದ್ಭವಿಸಿದಾಗ ಏಕೆ ಯಾವುದೇ ಕ್ರಮ ತೆಗೆದುಕೊಳ್ಳಲಾಗಿಲ್ಲ? ಮಹಿಳೆಯ ಮನವಿಯನ್ನ ನೈಜ ಸಮಯದಲ್ಲಿ ಏಕೆ ನಿರ್ಲಕ್ಷಿಸಲಾಯಿತು? ಇದು ಕರ್ತವ್ಯದಲ್ಲಿನ ಗಂಭೀರ ಲೋಪ. ಇಂತಹ ಘಟನೆಗಳನ್ನು ಪೊಲೀಸ್ ವರಿಷ್ಠಾಧಿಕಾರಿ ಗಮನಕ್ಕೆ ತರಬೇಕು ಮತ್ತು ಕ್ರಮ ಕೈಗೊಳ್ಳಲು ವಿಫಲರಾದ ಸಿಬ್ಬಂದಿಯ ಶಿಸ್ತಿನ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಪ್ರಯಾಣಿಕರ ಸುರಕ್ಷತೆಯನ್ನು ರಾಜಿ ಮಾಡಿಕೊಳ್ಳಲಾಗುವುದಿಲ್ಲ. ಅಧಿಕಾರಿಗಳು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣನವರಿಗೆ ಒತ್ತಾಯಿಸಿದ್ದಾರೆ. ಇದೇ ತಿಂಗಳ 21ನೇ ತಾರೀಕು ಕುರ್ಲಾ ಕೊಯಂಬತ್ತೂರು ವಾಯಾ ಬೆಂಗಳೂರು ಟ್ರೈನಲ್ಲಿ ಒಂದು ಡ್ರಗ್ ಅಡಿಕ್ಟನ್ನು ಗಾಂಜಾ ತೊಗೊಂಡು AC ಟ್ರೈನಲ್ಲಿ ವಿತೌಟ್ ಟಿಕೆಟ್ ಹೋಗಿ ಎಲ್ಲ ಪ್ಯಾಸೆಂಜರ್ನ ಎಬ್ಬಿಸಿ ಅವನು ಮಲಗ್ತಾನೆ ಆ ಟ್ರೈನಲ್ಲಿ. ಆಮೇಲೆ TT ಅವರು AD ಅವರು ಕಂಪ್ಲೇಂಟ್ ಮಾಡ್ತಾರೆ ರಾಯಚೂರು ಪೊಲೀಸ್ ಸ್ಟೇಷನ್ಗೆ, ನಮ್ಮ ರಾಯಚೂರು ರೈಲ್ವೆ ಸ್ಟೇಷನ್ಗೆ. ಪೊಲೀಸರು ಹೋಗಿ ಅವನಿಗೆ ತೊಗೊಲಾರ್ದ ಅವನ್ನ ತೊಗೊಂಡು ಕ್ಯಾಚ್ ಮಾಡಲಾರ್ದ ಅವನು ಹಂಗೆ ಬಿಡ್ತಾರೆ ಸ್ಟೇಷನ್ಗೆ. ಟ್ರೈನ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಎಲ್ಲರಂಥ ಪ್ಯಾಸೆಂಜರ್ ಅವರು ಮತ್ತೆ TT ಲೇಡಿ ರಿಕ್ವೆಸ್ಟ್ ಮಾಡ್ತಾರೆ ಪೊಲೀಸರಿಗೆ, ಅವ್ನಿಗೆ ಅರೆಸ್ಟ್ ಮಾಡಿರಿ, ಅವ್ನು ಕೆಳಗಿಳಿಸಂದ್ರೆ ಭೀ ಪೊಲೀಸರು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿಲ್ಲ. ಇಮಿಡಿಯೇಟಾಗಿ ನಾನು ಗುಂತಕಲ್ ಡಿವಿಷನ್ಗೆ ನಾನು ಮಾತಾಡಿ ಅಲ್ಲಿರೋಂಥ ಆಫೀಸರ್ಸ್ಗೆ ಅಥಾರಿಟಿಗೆ ಹೇಳಿ ಅಲ್ಲಿ ಗುಂತಕಲ್ದಲ್ಲಿ ಅವ್ನು ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ನಾನು ಸೋಮಣ್ಣ ಸಾಹೇಬರಿಗೆ ನಾನು ಈ ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಅವ್ರ ಗಮನಕ್ಕೆ ತರೋಕ್ಕೆ ನಾನು ಇಷ್ಟಪಡ್ತೀನಿ. ಇಂಥ ಪೊಲೀಸ್ ಆಫೀಸರ್ಸ್ಗೆ, ಇರ್ರೆಗ್ಯುಲರ್ ಆಫೀಸರ್ಸ್ಗಳಿಗೆ, ಈ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಈ ಕೆಟ್ಟ ಹೆಸರು ತರೋಂಥ ಜನರಿಗೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನೀವು ಆ್ಯಕ್ಷನ್ ತೊಗೋಬೇಕು. RPF ಆಗಿರ್ಬೋದು, GRPC ಆಗಿರ್ಬೋದು, ಹೋಮ್ ಗಾರ್ಡ್ ಆಗಿರ್ಬೋದು, ಇವರು ಇಮಿಡಿಯೇಟಾಗಿ ನೀವು ಸಸ್ಪೆಂಡ್ ಮಾಡಬೇಕು ಅಂತ ನಾನು ವಿ ಸೋಮಣ್ಣ ರೈಲ್ವೆ ಮಿನಿಸ್ಟರ್ಗೆ ನಾನು ಮನವಿ ಮಾಡ್ತೀನಿ. ನಾನು ಬಾಬುರಾವ್ ರೈಲ್ವೆ ಬೋರ್ಡ್ ಮೆಂಬರ್. ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.